ವಾಲ್ಮೀಕಿ ನಿಗಮದ ಹಣವನ್ನ ಲಪಟಾಯಿಸಿ ಕಾಣೆಯಾಗಿದ್ದಾರೆ. ಇವರನ್ನ ಕಂಡ ತಕ್ಷಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಟ್ವೀಟ್ ವೈರಲ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ದದ್ದಲ್ ಶಾಸಕ ಬಸನಗೌಡ ದದ್ದಲ್ ಅವರನ್ನ ಹುಡುಕೊಡಿ ಅಂತ ಹೇಳಿ ಬಿಜೆಪಿ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದೆ. ಬಸನಗೌಡ ದದ್ದಲ್ ಫೋಟೋವನ್ನ ಹಾಕಿ ಬಿಜೆಪಿ ಪೋಸ್ಟ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈ ಪೋಸ್ಟರ್. ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಅನ್ನೋ ರೀತಿಯಲ್ಲಿ ಶಾಸಕರೊಬ್ಬರ ಫೋಟೋವನ್ನ ಹಾಕಿ ಬಿಜೆಪಿ ಈ ರೀತಿಯಾಗಿ ವ್ಯಂಗ್ಯವಾಡ್ತಾ ಇದೆ. ಯಾಕಂತಂದ್ರೆ ದದ್ದಲ್ ಅವರು ನಾಪತ್ತೆಯಾಗಿದ್ರು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರನ್ನ ಹುಡುಕಿ ಕೊಡಿ ಅಂತೇಳಿ ಪೋಸ್ಟರ್ನ ಹಾಕಿದ್ದಾರೆ. ಅವರ ಫೋಟೋವನ್ನ ಹಾಕಿ ಕಾಂಗ್ರೆಸ್ನ ಶಾಸಕರಾದ ದದ್ದಲ್ ಅವರು ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬಿಜೆಪಿ ಕರ್ನಾಟಕ ಒಂದು ಕಡೆ ಅಂದರೆ ಮಹರ್ಷಿ ವಾಲ್ಮೀಕಿ ನಿಗಮದ ಹಣ ನುಂಗಿ ನಿಮ್ಮ ಶಾಸಕ ಕಾಣೆಯಾಗಿದ್ದಾನೆ ಅಂತ ಆ ಭಾಗದ ಜನತೆಗೆ ಹೇಳೋ ರೀತಿಯಾಗಿ ಈ ಒಂದು ಪೋಸ್ಟರ್ನ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ನಾವು ಯಾರಾದರೂ ಕಾಣೆಯಾದರೆ ಈ ರೀತಿಯಾಗಿ ಮಾಡ್ತೀವಿ. ಇವರನ್ನ SITಗೆ ಹುಡುಕಿ ಕೊಡಿ ಅಂತೇಳಿ ಪೋಸ್ಟರ್ನ ಮಾಡಿದ್ದಾರೆ. ಬಸನಗೌಡ ದದ್ದಲ್ ಶಾಸಕರು ಕಾಣೆಯಾಗಿದ್ದಾರೆ. ವಯಸ್ಸು 52 ವರ್ಷ. ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಅಂತೇಳಿ ಅವರ ಒಂದು ಅವರ ಒಂದು ಡೀಟೇಲ್ಸನ್ನು ಹಾಕಿ ಡೆಸಿಗ್ನೇಷನ್ ಹಾಕಿ ಕಾಣೆಯಾಗಿದ್ದಾರೆ ಅಂತೇಳಿ ಅವರ ಫೋಟೋ ಹಾಕಿ ಈ ರೀತಿಯಾಗಿ ವ್ಯಂಗ್ಯವಾಡಿದೆ ಬಿಜೆಪಿ. ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್ ಕುಮಾರ್, ಬಿಜೆಪಿ ಕಾಣೆಯಾದವ್ರನ್ನ ಹುಡುಕೊಡಿ ಅಂತೇಳಿ ಖುದ್ದು ಶಾಸಕರ ಫೋಟೋ ಹಾಕಿ ಜನರ ಮುಂದೆ ಇಟ್ಟಿದ್ದಾರೆ. ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ, ನಿಜವಾಗ್ಲೂ ಏನು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಮತ್ತೆ ಗ್ರಾಮೀಣ ಶಾಸಕರಾದಂತ ಬಸನಗೌಡ ದದ್ದಲ್ ಅವರು ಏನು ಮೊನ್ನೆ ಅಷ್ಟೇ ಕೂಡ SIT ಮುಂದೆ ವಿಚಾರಣೆಗೆ ನಂತರ ಇವತ್ತಿನವರೆಗೂ ಕೂಡ ಇಡಿ ಅಧಿಕಾರಿಗಳು ಹುಡುಕಾಟ ಸಮಯದಲ್ಲಿ ಕೂಡ ಇವತ್ತಿನವರೆಗೂ ಪತ್ತೆ ಆಗಿಲ್ಲ ಅಂತ ಹೇಳ್ಬೋದು. ನಿನ್ನೆ ಅಷ್ಟೇ ಜಿ ಕನ್ನಡ ಕ್ಯಾಮ್ರಾಕ್ಕೂ ಕೂಡ ರಾಯಚೂರಿನಲ್ಲಿ ಅವರು ಒಂದು ಆಪ್ತರ ಕಾರ್ನಲ್ಲಿ ಹೋಗ್ತಾ ಇರುವಂತ ದೃಶ್ಯಾವಳಿಗಳು ಕೂಡ ಸೆರೆ ಹಿಡಿದಿರುವಂತದ್ದು. ಅಂತ ಸಂದರ್ಭದಲ್ಲಿ ಕೂಡ ಅವ್ರು ಯಾವುದೇ ರೀತಿಯಾದಂತ ರಿಯಾಕ್ಟ್ ಕೂಡ ಮಾಡಿರ್ಲಿಲ್ಲ. ಅವರ ಆಪ್ತರು ನಂತರ ಬಂದು ಒಂದು ಹೇಳಿಕೆ ನೀಡ್ತಾ ಇರುವಂತದ್ದು. ಅವರು ಮಂತ್ರಾಲಯವರೆಗೂ ನಮ್ಮ ಜೊತೆಗೆ ಬಂದಿದ್ದಾರೆ. ಆ ನಂತರ ಬೆಂಗಳೂರಿಗೆ ಹೋದ್ರು ಅಂತ ಹೇಳಿ ಆಪ್ತರು ಹೇಳ್ತಾ ಇರುವಂತದ್ದು. ಇದು ಎಷ್ಟರ ಮಟ್ಟಿಗೆ ನಿಜನೋ ಏನೋ ಅವರ ಆಪ್ತರ ಕಾರಣದಿಂದ ಅವರು ತಪ್ಪಿಸ್ಕೊಂಡು ತಿರುಗಾಡ್ತಾ ಇರೋದಂತಂದ್ರೆ ಮೇಲ್ನೋಟಕ್ಕೆ ಒಂದು ಕಾಣ್ತಾ ಇರುವಂತದ್ದು. ಇದರಿಂದಾಗಿ ನಿನ್ನೆ ಅಷ್ಟೇ ಕೂಡ ಏನು ಬಿಜೆಪಿ ಅವರು ನೇರವಾಗಿ ಏನು ನಿಗಮದ ಹಣವನ್ನು ಲೂಟಿ ಮಾಡಿದಂತ ಇದು ಗ್ರಾಮೀಣ ಶಾಸಕರಾದಂತ ಬಸನಗೌಡ ದದ್ದಲ್ ಅವ್ರನ್ನ ಇದಕ್ಕ ಕಂಡಲ್ಲಿ ಒಂದು ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ಕರೆ ಮಾಡಿ ಮತ್ತೆ ಅಲ್ಲಿರುವಂತ SIT ಅಧಿಕಾರಿಗಳಿಗೆ ತಿಳಿಸಿ ಅಂತೇಳಿ ಒಂದು ಪೋಸ್ಟರ್ ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲೇ ವೈರಲ್ ಆಗಿರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ಅನಿಲ್ ಕುಮಾರ್ ಡೀಟೇಲ್ಸ್ ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.